ಜಗನ್ಮಾತೆಯರು ನೀನುವರಿದ ಪಾದವನಿಟ್ಟ ನೆಲವೇ ಶಿವಕ್ಷೇತ್ರ ಜನಮಯ ಪಾವನ ತೀರ್ಥ ಸುರವ ಶ್ರೀ ಗುರುವೇ ಕೃಪೆಯಾಗು. ಇಂದು ಶ್ರಾವಣ ಮಾಸದ ಕೆಲವೊಂದು ಭಾಗದಲ್ಲಿ ನಾರಿಯರ ಅಮಾವಾಸ್ಯೆ, ಕೆಲವೊಂದು ಭಾಗದಲ್ಲಿ ಭೀಮನ ಅಮಾವಾಸ್ಯೆ ಅಂತ ಕರೀತಕ್ಕಂಥ ಒಂದು ಪರಿಪಾಠ ಇದೆ. ಇದಕ್ಕೆ ನಾರಿಯರ ಅಮಾವಾಸ್ಯೆ ಅಂದ್ರೆ ನಾಗರ ಪಂಚಮಿ ಇರೋದಕ್ಕೆ, ಹೆಣ್ಮಕ್ಳ ಹಬ್ಬ ಆಗಿರೋದಕ್ಕೆ ಇದಕ್ಕೆ ಶ್ರಾವಣ ಮಾಸಕ್ಕೆ ಹೆಚ್ಚಾಗಿ ನಾರಿಯರ ಅಮಾವಾಸ್ಯೆ ಅಂತೇಳಿ ಪ್ರತೀತಿ ಇದೆ. ಈ ಶ್ರಾವಣ ಮಾಸದ ನಮ್ಮ ಮಠದಲ್ಲಿ ಅಜಯಾನಂದ ಮಹಾಸ್ವಾಮಿಗಳವರ ಒಂದು ಮಣ್ಣಿಂದ ನಾವು 2ನೇ ಅಮಾವಾಸ್ಯೆಯ ಒಂದು ಪೂಜಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಸದ್ಭಕ್ತರೇ, ಈ ಮಠ ಹಿಂದ ರಾಮಲಿಂಗೇಶ್ವರ ಮಠ ಬಹಳ ಭಿನ್ನ ಸಂಪ್ರದಾಯದಿಂದ ಅದ್ವೈತ ಮಠವಾಗಿದ್ದು ಇದು ಹಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿತ್ತು. ಈ ಮಠದ ವಾರಸ್ದಾರರು ಲಿಂಗೈಕ್ಯರಾಗಿಂದ ಒಂದು 5-6 ವರ್ಷಗಳಿಂದ ಎಲ್ಲ ಕಾರ್ಯ ಸ್ಥಗಿತಗೊಂಡಿತ್ತು. ಈ ಒಂದು ಅಜಯಾನಂದ ಮಹಾಸ್ವಾಮಿಗಳಿಂದ ಎಲ್ಲ ಒಂದು ಹಳೆಯ ಮಠದ ಏನು ಕಾರ್ಯಗಳಿದ್ದು ಅವನ್ನ ಮಾಡಿಕೊಂಡು ಹೊರಟಿದ್ದಾರೆ. ಇದಕ್ಕೆ ಜನರು ಸ್ಪಂದನೆ ಕೊಟ್ಟರೆ ಇದು ಮುಂದೆ ಪರಿಸ್ಥಿತಿ. ನಾವು ಊರಾಗ ಎಲ್ಲರಿಗೂ ಹೇಳ್ತೇವೆ, ಅಚ್ಚಾರು ಹೋಗಿ ಬರ್ತಾರ, ಎಲ್ಲರೂ ಹೇಳ್ತಾರೆ ಬರ್ರಿ ಅಮಾವಾಸ್ಯೆ ಐತಿ, ಒಂದು ತಾಸು ಬಂದು ಹೋಗಕ್ಕೆ ಜನಕ್ಕೆ ಪುರ್ಸತ್ತಿಲ್ಲ. ಯಾಕಂದ್ರೆ ಈಗ ಈ ಮಠದ ಆಡಳಿತ ಮಂಡಳಿಯವರು ಬ್ಯಾಂಕ್ ಆಫ್ ಬರೋಡಾ, ಗ್ರಾಮೀಣ ಸಹ ಉದ್ಯೋಗ ತರಬೇತಿ ಸಂಸ್ಥೆಯನ್ನ ಕರೆಸ್ಯಾರ. ಅವ್ರು ಯಾಕೆ ಕರೆಸ್ಯಾರ? ನಮ್ಮ ಊರಾಗ ಕಲ್ತಂತ ಹುಡುಗರು ಅದಾವು, ಅವ್ರಿಗೆ ಅನುಕೂಲ ಆಗಲಿ, ಅವ್ರ ಸ್ವಂತ ಕಾರಣಾಗ ನಿಲ್ಲಿ ಅವ್ರಿಗೆ ಇದಾಗಿದೆ ಅಂತ ಕರೆಸ್ಯಾರ. ಅವ್ರು ಯಾರಿಗೆ ಹೇಳ್ಬೇಕು? ಬಾಡಿಗೆ ಹೇಳ್ಬೇಕ? ಜನ ಇದ್ರೆ ಅವರೆಲ್ಲ ಇದು ವರ್ಣನೆ ಮಾಡಿ ಹೇಳ್ತಾರೆ. 4 ಮಂದಿ ನಾವು ಕೇಳ್ಕೊಂಡು ಹೋಗಿ ಏನು ಮಾಡೋಕ್ಕಾಗತ್ತೆ. ಅದಕ್ಕೆ ನಾವು ಎಲ್ಲ ಹೇಳೇವಿ. ಆದರೂ ಬರೋದು ಈ ರೈತರ ಕೆಲಸ ಇರ್ತಾವ, ಆದರೂ ಬದಿಬಿಟ್ಟು ಬಂದಿದ್ರೆ ಅನುಕೂಲ ಆಗ್ತದೆ. ಯಾಕಂದ್ರೆ ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಬ್ಯಾಂಕ್ ಆಫ್ ಬರೋದಂದ್ರು ಉದ್ಯೋಗ ಯಾರು ಕೊಡೋದಲ್ರಿ. ಯಾರು ಈಗ ನಮ್ಮ ಚಲೋ ಕಲ್ತಾನಂದ್ರೆ ನನ್ನ ವಿದ್ಯೆ ಕಲಿತಾನ ಅಂತೇಳಿ ಯಾರಿಗೆ ಕಲಿಸಿ ಅವರು ಇದನ್ನು ಹೇಳ್ಬಿಡಲ್ಲ. ಆದ್ರೆ ಅವರು ನಮ್ಮ ದೇಶದ, ನಮ್ಮ ರಾಜ್ಯದ ಜನ ಅಭಿವೃದ್ಧಿ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಂದ ಮೇಡಮ್ ಒಂದು ವಿನಂತಿ ಮಾಡ್ಕೊಳ್ತಾನೆ, ಈ ಕಾರ್ಯಕ್ರಮ ಭಾಳ ಮಂದಿ ತಲುಪಬೇಕು. ಇಲ್ಲಿ ಸ್ವಲ್ಪ ಮಂದಿ ಇರೋದ್ರಿಂದ ಇದಾಗಿಲ್ಲ. ಇನ್ನೊಂದು ಅಂತ ಅವಕಾಶ ಸಿಕ್ಕರೆ ಅವ್ರಿಗೆ ನಾವು ಬರಾಕ ವಿನಂತಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಬಡವ್ರ ಮಕ್ಕಳು ಇರ್ತಾರೆ, ಇದು ಆಗಂಗಿಲ್ಲ. ಈಗ ಹೈನುಗಾರಿಕೆ ಇರ್ತೈತಿ, ಹೈನುಗಾರಿಕೆ ನಾವು ಮಾಡ್ತೇವೆ, 15 ಹೇಳ್ತಾರೆ ಅನ್ನೋದು. ಆದ್ರೆ ಅದರಲ್ಲಿ ತಕ್ಕಂಥ ಪದ್ಧತಿ ಇರ್ತೈತಿ. ಜೇನು ಸಾಕಾಣಿಕೆ ಐತಿ, ಟೈಲರಿಂಗ್ ಐತಿ, ಬ್ಯೂಟಿ ಪಾರ್ಲರ್ ಐತಿ. ಅವ್ರವ್ರು ಸ್ವಲ್ಪ ಇವತ್ತು ಒಂದು ಟೈಲರ್ ಅಂತ ಹೋಗಿ ಹೆಣ್ಮಕ್ಳು ಪ್ರಯೋಜನ ಸೇರಿ 250-200 ರೂಪಾಯಿ ಕೇಳ್ತಾರೆ. ಗೊತ್ತೈತಿ ಹೆಣ್ಮಕ್ಳಿಗೆ. ಅದಕ್ಕೆ ಅದನ್ನು ಕಲ್ಕೊಂಡ್ರೆ ಯಾರ ಮ್ಯಾಗ ಸ್ವಾವಲಂಬನೆಯನ್ನ ಇಟ್ಕೊಳಂಗಲ್ಲ. ಅವರ ಜೀವನವನ್ನು ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡೋದಾಕತಿ. ಆಮ್ಯಾಗ ಈ ಗ್ರಾಮದ ಭಕ್ತರು ಎಲ್ಲರೂ ನಾವು ಸ್ವ ಇಚ್ಛೆಯಿಂದ ನಮ್ಮ ಗ್ರಾಮದ ಮಠ, ನಮ್ಮ ಮಠ, ಯಾಕಂದ್ರೆ ಈ ರಾಮಲಿಂಗೇಶ್ವರ ಆಚಾರ ಸಾಧಾರಣವಾಗಿ ಇದ್ದಂಥ ಆಚಾರ ಅಲ್ಲ. ಯಾಕಂದ್ರೆ ಈ ಊರಿನ ಜನರ ಭಕ್ತಿಯನ್ನ ನೋಡಿ ಅವತ್ತಿನ ಕಾಲದಾಗ, ಆ ಕಾಲದಾಗ ಈ ಗ್ರಾಮಕ್ಕೆ ಏನ್ ಮಾಡ್ಯಾರ ಅಂದ್ರೆ 6 ತಿಂಗಳ ಅನ್ನಲ್ದಂಗೆ ಇರಲಿ ಅಂತೇಳಿ ಸಾಲಿಗ್ರಾಮವನ್ನ ಇಟ್ಟು ಹೋಗ್ಯಾರ. ಇದು ಒಂದು ತಿಳ್ಕೊಂಡ್ರೆ ಯಾಕೆ ಹೇಳ್ತಾರ ಅಂದ್ರೆ ಈ ಊರಿನ, ಈ ಗ್ರಾಮದ ಜನರ ಭಕ್ತಿಯನ್ನ ನೋಡಿ. ಅದಕ್ಕೆ ಆ ಒಂದು ಸಾಲಿಗ್ರಾಮವನ್ನು ನಾವು ಇರೋದ್ರಿಂದ ನಿಮ್ಮ ಎಲ್ಲದೇ ನೋಡಿರಿ ಮಳೆ ಹೆಂಗೈತಿ ಅನ್ನೋದು. ಆದ್ರೆ ನಮ್ಮ ಏರಿಯಾಕ್ ಬಂದ್ರೆ ಎಷ್ಟೋ ಮಂದಿ ಏನಪ್ಪ ಇಲ್ಲಿ ಪಾಂಡವ್ರ ಅಡ್ಡಾಡ್ಯಾರ, ಎಷ್ಟು ಬೆಳೆ ಚೆನ್ನಾಗಿರೋದು ಅಂತಾರ. ಅದಕ್ಕೆ ದಿನ ಬೇರೆ ಏನಲ್ಲ, ರಾಮಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ. ಆ ಆಶೀರ್ವಾದವನ್ನು ನಾವು ವಂಚಿತ ಮಾಡ್ಕೊಂಡ್ರೆ ನಾವಂತ ದರಿದ್ರ ಮಂದಿ ಯಾರಲ್ಲ. ಯಾಕಂದ್ರೆ ಎಷ್ಟೋ ಮಂದಿ ನಾ ಕೇಳಲು ಕಿವಿಲ್ಲ, ಏನು ನನಗೆ ಆರಾಮಿದ್ದಿಲ್ರಿ, ನಾ ಎಲ್ಲಿ ಬೇಕಲ್ಲಿ ತೋರಿಸಿದ್ದೆ, ನಾನು ಅಜ್ಜನ ಕಡೆಗೆ ನಡ್ಕೊಂಡಿಂದ ಆರಾಮಾಗೈತಿ, ನನಗೆ ಎಲ್ಲಿ
ಕನ್ಯೆ ಸಿಕ್ಕದ್ದಲ್ಲ, ಅದ್ರಿಂದ ನಡ್ಕೊಂಡಿಂದ ಕನ್ಯೆ ಸಿಕ್ಕತಿ ಅನ್ನೋಂಥ ಒಂದು ವಿಚಾರವನ್ನ ಕೇಳೇವಿ. ಅದಕ್ಕೆ ಎಲ್ಲರೂ ಈಗ ಒಂದೊಂದು ಊರಾಗ ಈಗ ಚಳ್ಳಾಳ ಮಾಮೂರ ಒಂದೂರು ಅಂತಾರೆ, ಏ ಮರ ನಮ್ಮ ಊರಾಗ ಮಠ ಐತಿ ಭಾಳ ಅನುಕೂಲ ಬಿಡ, ನಮ್ಮ ಊರಾಗ ಏನಿಲ್ಲ, ಇವೆಲ್ಲ ನಿಮ್ಮ ಧಾರ್ಮಿಕ ಆಚರಣೆಗಳಿಂದ ಏನಾಕೈತೆ ಅಂದ್ರೆ ಒಡೆದಿರ್ತಕ್ಕಂಥ ಮನಸ್ಸುಗಳು ಬಂದ್ಬಿಡ್ತಾವು. ನಾವೆಲ್ಲ ಈಗೇನಂತ ನಮ್ಮ ರೈತ ನಮ್ಮ ಬಾಳ್ಯಾಕ ಈಗ ನಮ್ಮ ಸುರೇಶ್ ಹೊಲ ಇರ್ತೈತಿ, ಅದಕ್ಕೆ ಜಗಳ ಇರ್ತವೆ, ಇಲ್ಲಿ ಬಂದು ಕೂಡ್ತವೆ, ಇಲ್ಲಿ ಏನೋ ಒಂದು ಧಾರ್ಮಿಕ ಆಚರಣೆ ಮಾಡ್ತವೆ. ಹಂಗ ಇರಂಗಲ್ಲ, ಅವಾಗ ಅನಿವಾರ್ಯವಾಗಿ ನಾವು ಮಾತಾಡ್ಬೇಕಾಗತ್ತೆ. ಒಡದ ಸಂಬಂಧಗಳ ಕೂಡ್ತಾವ ಇಲ್ಲಿ ಬಂದ್ರೆ. ಅದಕ್ಕೆ ಇಂಥ ಧಾರ್ಮಿಕ ಆಚರಣೆಗಳನ್ನು ಮಾಡೋದ್ರಿಂದ ನಮ್ಮಲ್ಲಿ ಏನೋ ಒಂದು ಸೀಟ್ ಏನೋ ಅಂದಿರ್ತವೆ, ಅಲ್ಲಿ ಅಂದಿರ್ತವೆ. ಈ ರಾಮಲಿಂಗಾಯತನ ಗದಿಗೆ ಬಂದಾಗ ಇವೆಲ್ಲ ಬೆಸಗಂದು ಏನಾಕತಿ, ಒಳ್ಳೆಯ ವಾತಾವರಣ ಉದ್ಭವ ಆಗತ್ತೆ. ಆ ಕಾರಣ ಎಲ್ಲ ಸ್ವಲ್ಪ ಟೈಮ್ ಆಗೈತಿ, ಪ್ರಸಾದದ ಇದು ಐತಿ. ನನ್ನ ಮಾತುಗಳನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡ್ತೀನಿ. ಜೈ ಹಿಂದ್, ಜೈ ಶಿರಾಟಿಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು